ನೋಡ್ರೆ ವಾಪಸ್ ಬಿಜೆಪಿಗೆ ಬರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರೋರು ನೀವು. ಬಿಜೆಪಿಯನ್ನ ರಾಜ್ಯದಲ್ಲಿ ಕಟ್ಟಿ ಬೆಳೆಸಿದ್ದು ಯಡಿಯೂರಪ್ಪ ಅವರು ಅನ್ನುವಂತಹ ಮಾತುಗಳನ್ನ ಕಾರ್ಯಕರ್ತರು ಹೇಳ್ತಾ ಇರ್ತಾರೆ. ಇದೇ ರೀತಿಯ ಮಾತುಗಳು ಮುಂದುವರೆದ್ರೆ ಗೌಡ್ರ ಭವಿಷ್ಯ ಬಿಜೆಪಿಯಲ್ಲಿ ಗಟ್ಟಿಯಾಗಿರುತ್ತಾ? ನೋಡ್ರಿ, ಅದು ಗಟ್ಟಿಯಾಗಿರ್ತೈತೋ ಬಿಡ್ತೈತೋ ನನಗೆ ಗೊತ್ತಿಲ್ಲ. ನನ್ನ ಸಿದ್ಧಾಂತದಿಂದ ನಾನು ಹೊರಗೆ ಬರೋದಿಲ್ಲ. ಯಡಿಯೂರಪ್ಪ ಬರೀ ಪಕ್ಷ ಕಟ್ಟ್ಯಾರ, ಸೈಕಲ್ ಹೊಡೆದಾರ ಅಂತ ಹೇಳ್ತಾರೆ. ಸೈಕಲ್ ಹೊಡೆದವ್ರು ಹೆಲಿಕಾಪ್ಟರ್ ತೊಗೊಂಡು ಅಡ್ಡಾಡ್ತಾರಲ್ಲ. ಯಾರಿಂದ ಪಕ್ಷದಿಂದ ಅಲ್ಲ, 4 ಸಲ ಮುಖ್ಯಮಂತ್ರಿ ಮಾಡ್ತಲ್ಲ ಪಕ್ಷ. ರಾಜ್ಯ ಅಧ್ಯಕ್ಷ ಮಾಡ್ತು, ವಿರೋಧ ಪಕ್ಷ ನಾಯಕ ಮಾಡ್ತು, ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರ್ ಮಾಡ್ತು, ಲೋಕಸಭಾ ಸದಸ್ಯರು ಮಾಡ್ತು, ಅವ್ರ ಮಗನ ಲೋಕಸಭಾ ಸದಸ್ಯ ಮಾಡೋದು, ಅವ್ರ ಇನ್ನೊಬ್ಬ ಮಗನ MLA ಮಾಡ್ತು, ಅವ್ರ ಮಗನ ರಾಜ್ಯ ಅಧ್ಯಕ್ಷ ಮಾಡಿದ್ರು. ಏನೆಲ್ಲ ಆ ಕುಟುಂಬಕ್ಕೇನು ಗುತ್ತಿಗೆ ಇದೆ? ಅದೇ ಹೇಳ್ತಾರೆ, ಬರೀ ಹಳ್ಳಿ ಮೆಳ್ಳಿ ನಮ್ಮ ಅಪ್ಪ ನಮ್ಮ ಪೂಜ್ಯ ತಂದೆ ಸೈಕಲ್ ಹೊಡೆದು ಕಟ್ಟ್ಯಾರ. ಸೈಕಲ್ ಎಲ್ಲರೂ ಸೈಕಲೇ ಹೊಡೆದಾರ. ಏನು ಅವಾಗೇನು ಯಡಿಯೂರಪ್ಪ ಮನೆಗೇನು ಭಾಳ ದೊಡ್ಡ ದೊಡ್ಡ ಕಾರ್ ಇದ್ವಾ, ಅಥವಾ ಬೇರೆಯವ್ರ ಮನೆಗೆ ಕಾರ್ ಇದ್ವಾ? ಮತ್ತೂ ಅದೇ ಹೇಳ್ತೀರಿ, ಪಕ್ಷ ಕಟ್ಟಾರ, ದಕ್ಷಿಣ ಭಾರತದಲ್ಲಿ ಅವರೇ ಕಟ್ಟಾರ. ಇದು ಎಷ್ಟು ದಿವಸ ಹೇಳೋರು ನೀವು? ಅಂದ್ರೆ ಈಗ ಬಸನಗೌಡರು ಬಿಜೆಪಿ ಬರೋದಾದ್ರೆ ಇವ್ರು ಯಾರ್ದು ಹಸ್ತಕ್ಷೇಪ ಇರಬಾರದು ಪಾರ್ಟಿಯಲ್ಲಿ ಅನ್ನುವಂತ ಸಂದೇಶವಾ ನಿಮ್ದು? ಹಸ್ತಕ್ಷೇಪ ನೋಡ್ರಿ, ಆ ಕುಟುಂಬ ಹಸ್ತಕ್ಷೇಪಕ್ಕೆ ನಮ್ಮದು ಒಪ್ಪಿಗೆ ಇಲ್ಲ. ನಾವೆಲ್ಲ ಇದು ಕಾರ್ಯಕರ್ತರ ಪಕ್ಷ ಆಗಬೇಕು, ಎಲ್ಲರೂ ಕೂಡಿ ಪಕ್ಷ ನಡೆಸಬೇಕು, ಒಂದು ಕುಟುಂಬ ನಡೆಸೋದಲ್ಲ. ಗೌಡ್ರೆ, ಕಾರ್ಯಕ್ರಮದ ಕೊನೆ ಭಾಗದಲ್ಲಿದ್ದೀವಿ. ಇನ್ನೊಂದು 2 ಪ್ರಶ್ನೆ ಕೇಳಿ ಚುಟುಕಾದ ಉತ್ತರವನ್ನ ಬಯಸಿ ನಿಮ್ಮಿಂದ ಕಾರ್ಯಕ್ರಮ ಮುಗಿಸ್ಬಿಡ್ತೀನಿ. ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಈಗ ಸದ್ಯಕ್ಕೆ ಅಧಿವೇಶನ ನಡೀತಾ ಇದೆ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನುವಂಥದ್ದು ಪ್ರಶ್ನೆ ಇದೆ. ನಿನ್ನೆ ಲೆಕ್ಕಾಚಾರಗಳ ಸಮೇತ ಹೌಸಲ್ಲಿ ನೀವು ಸರ್ಕಾರದ ಗಮನ ಸೆಳೆಯುವಂತಹ ಕೆಲಸವನ್ನ ಮಾಡಿದ್ರಿ. ಇವರು 2024 ಡಿಸೆಂಬರು ಈಗ ಯಾವಾಗ ಅಧಿವೇಶನ ನಡೆದಿದೆ, ನಾವು ಅಷ್ಟು ಸೂತ್ರ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರು, ನಂಜುಂಡಪ್ಪ ವರದಿಯನ್ನ ಜಾರಿಗೆ ತರ್ತೀವಿ ಅಂತ ಹೇಳಿದ್ರು. ಯಾವುದು ಆಗ್ತಾ ಇಲ್ಲ ಗೌಡ್ರೆ. ಉತ್ತರ ಕರ್ನಾಟಕದಲ್ಲಿ ಇನ್ನೂ ಕೆಂಪು ಮಣ್ಣು ಹಂಗೆ ಹಾರ್ತಾನೆ ಇದೆ, ಧೂಳು ಇದ್ದಿದ್ದೇ ಇದೆ, ರಸ್ತೆಗಳು ಸರಿ ಇಲ್ಲ, ಆಸ್ಪತ್ರೆಗಳಿಲ್ಲ, ಶಾಲೆಗಳಿಲ್ಲ. ಯಾವಾಗ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗೋದು? ಯಾವಾಗ ಉತ್ತರ ಕರ್ನಾಟಕ ಶಾಸಕರೇನಾದರೆ, ಇಲ್ಲಿ ಜನಪ್ರತಿನಿಧಿಗಳು ಉತ್ತರ ಕರ್ನಾಟಕದ ಧ್ವನಿ ಆಗಿ ವಿಧಾನಸಭೆಯಲ್ಲಿ ಮಾತಾಡೋದಿಲ್ಲೋ, ಬರೀ ಪಕ್ಷದ ಶಿಸ್ತಿನ ಹೆಸರಿನಿಂದ, ಹೈಕಮಾಂಡದ ಅಂಜಿಕೆಯಿಂದ ಏನೇ ಮಾಡಿದ್ರು ಸುಮ್ಮನೆ ಇವರೆಲ್ಲ ಏನು ಕೆಟ್ಟ ಚಾಳಿ ಏನಿದೆ ಅದು ಬಿಟ್ಟ ಮೇಲೆ ಉತ್ತರ ಕನ್ನಡ ಅಭಿವೃದ್ಧಿ ಆಗ್ತದೆ. 2 ರಾಜ್ಯ ಮಾಡಿದ್ರು ಅಭಿವೃದ್ಧಿ ಮಾಡಬೇಕನ್ನೋಂಥ ಮನಸ್ಸು ಬೇಕು, ಗಟ್ಟಿಯಾಗಿ ಮಾತಾಡಬೇಕು. ಉತ್ತರ ಕರ್ನಾಟಕದ ಜನರಿಗೆ ನಾವು ಉತ್ತರದಾಯಿತ್ವದಿ ಅನ್ನೋಂಥ ಕಲ್ಪನೆ ಇಟ್ಕೊಂಡು ಮಾಡಿದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ತದೆ. ಪ್ರತ್ಯೇಕ ರಾಜ್ಯ ಆದರೆ ನಾವು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆ? ಈಗ ಇದ್ದ ಕರ್ನಾಟಕದಲ್ಲೇ ಹೋರಾಟ ಮಾಡಬೇಕು, ಬಡದಾಟಬೇಕು. ನಿನ್ನೆ ಗಾಂಧಿ ಟೋಪಿಗೆ ಹಾಕೊಂಡು ರಾಜು ಕಾಗೆ ಅವ್ರು ನಮ್ಗೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇಕ್ರಿ ಅಂತಿದ್ರು. ಗಾಂಧಿ ಟೊಪ್ಪಿಗೆ ಹಾಕೊಂಡ್ರೆ ದೇಶ ಹಾಳು ಮಾಡೋದಾರೆ. ನೆಹರು ಗೀರು ಇಂಥವ್ರೆ ಹಾಳು ಮಾಡಿದ್ದು. ಮತ್ತೆ ಟೊಪ್ಪಿಗೆ ಹಾಕೊಂಡ್ರೆ ಮತ್ತೆ ಟೊಪ್ಪಿಗೆನೇ ಹಾಕ್ತಾರೆ ಅವ್ರಿಗೆ. ನೋಡ್ರೆ, ವಾಪಸ್ ಬಿಜೆಪಿಗೆ ಬರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರೋರು ನೀವು. ಬಿಜೆಪಿಯನ್ನ ರಾಜ್ಯದಲ್ಲಿ ಕಟ್ಟಿ ಬೆಳೆಸಿದ್ದು ಯಡಿಯೂರಪ್ಪ ಅವರು ಅನ್ನುವಂತಹ ಮಾತುಗಳನ್ನ ಕಾರ್ಯಕರ್ತರು ಹೇಳ್ತಾ ಇರ್ತಾರೆ. ಇದೇ ರೀತಿಯ ಮಾತುಗಳು ಮುಂದುವರೆದ್ರೆ ಗೌಡ್ರ ಭವಿಷ್ಯ ಬಿಜೆಪಿಯಲ್ಲಿ ಗಟ್ಟಿಯಾಗಿರುತ್ತಾ? ನೋಡ್ರಿ, ಅದು ಗಟ್ಟಿಯಾಗಿರ್ತೈತೋ ಬಿಡ್ತೈತೋ ನನಗೆ ಗೊತ್ತಿಲ್ಲ. ನನ್ನ ಸಿದ್ಧಾಂತದಿಂದ ನಾನು ಹೊರಗೆ ಬರೋದಿಲ್ಲ. ಯಡಿಯೂರಪ್ಪ ಬರೀ ಪಕ್ಷ ಕಟ್ಟ್ಯಾರ, ಸೈಕಲ್ ಹೊಡೆದಾರ ಅಂತ ಹೇಳ್ತಾರೆ. ಸೈಕಲ್ ಹೊಡೆದವ್ರು ಹೆಲಿಕಾಪ್ಟರ್ ತೊಗೊಂಡು ಅಡ್ಡಾಡ್ತಾರಲ್ಲ. ಯಾರಿಂದ ಪಕ್ಷದಿಂದ ಅಲ್ಲ, 4 ಸಲ ಮುಖ್ಯಮಂತ್ರಿ ಮಾಡ್ತಲ್ಲ ಪಕ್ಷ. ರಾಜ್ಯ ಅಧ್ಯಕ್ಷ ಮಾಡ್ತು, ವಿರೋಧ ಪಕ್ಷ ನಾಯಕ ಮಾಡ್ತು, ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರ್ ಮಾಡ್ತು, ಲೋಕಸಭಾ ಸದಸ್ಯರು ಮಾಡ್ತು, ಅವ್ರ ಮಗನ ಲೋಕಸಭಾ ಸದಸ್ಯ ಮಾಡೋದು, ಅವ್ರ ಇನ್ನೊಬ್ಬ ಮಗನ MLA ಮಾಡ್ತು, ಅವ್ರ ಮಗನ ರಾಜ್ಯ ಅಧ್ಯಕ್ಷ ಮಾಡಿದ್ರು. ಏನೆಲ್ಲ ಆ ಕುಟುಂಬಕ್ಕೇನು ಗುತ್ತಿಗೆ ಇದೆ? ಅದೇ ಹೇಳ್ತಾರೆ, ಬರೀ ಹಳ್ಳಿ ಮೆಳ್ಳಿ ನಮ್ಮ ಅಪ್ಪ ನಮ್ಮ ಪೂಜ್ಯ ತಂದೆ ಸೈಕಲ್ ಹೊಡೆದು ಕಟ್ಟ್ಯಾರ. ಸೈಕಲ್ ಎಲ್ಲರೂ ಸೈಕಲೇ ಹೊಡೆದಾರ. ಏನು ಅವಾಗೇನು ಯಡಿಯೂರಪ್ಪ ಮನೆಗೇನು ಭಾಳ ದೊಡ್ಡ ದೊಡ್ಡ ಕಾರ್ ಇದ್ವಾ, ಅಥವಾ ಬೇರೆಯವ್ರ ಮನೆಗೆ ಕಾರ್ ಇದ್ವಾ? ಮತ್ತೂ ಅದೇ ಹೇಳ್ತೀರಿ, ಪಕ್ಷ ಕಟ್ಟಾರ, ದಕ್ಷಿಣ ಭಾರತದಲ್ಲಿ ಅವರೇ ಕಟ್ಟಾರ. ಇದು ಎಷ್ಟು ದಿವಸ ಹೇಳೋರು ನೀವು? ಅಂದ್ರೆ ಈಗ ಬಸನಗೌಡರು ಬಿಜೆಪಿ ಬರೋದಾದ್ರೆ ಇವ್ರು ಯಾರ್ದು ಹಸ್ತಕ್ಷೇಪ ಇರಬಾರದು ಪಾರ್ಟಿಯಲ್ಲಿ ಅನ್ನುವಂತ ಸಂದೇಶವಾ ನಿಮ್ದು? ಹಸ್ತಕ್ಷೇಪ ನೋಡ್ರಿ, ಆ ಕುಟುಂಬ ಹಸ್ತಕ್ಷೇಪಕ್ಕೆ ನಮ್ಮದು ಒಪ್ಪಿಗೆ ಇಲ್ಲ. ನಾವೆಲ್ಲ ಇದು ಕಾರ್ಯಕರ್ತರ ಪಕ್ಷ ಆಗಬೇಕು, ಎಲ್ಲರೂ ಕೂಡಿ ಪಕ್ಷ ನಡೆಸಬೇಕು, ಒಂದು ಕುಟುಂಬ ನಡೆಸೋದಲ್ಲ. ಗೌಡ್ರೆ, ಕಾರ್ಯಕ್ರಮದ ಕೊನೆ ಭಾಗದಲ್ಲಿದ್ದೀವಿ. ಇನ್ನೊಂದು 2 ಪ್ರಶ್ನೆ ಕೇಳಿ ಚುಟುಕಾದ ಉತ್ತರವನ್ನ ಬಯಸಿ ನಿಮ್ಮಿಂದ ಕಾರ್ಯಕ್ರಮ ಮುಗಿಸ್ಬಿಡ್ತೀನಿ. ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಈಗ ಸದ್ಯಕ್ಕೆ ಅಧಿವೇಶನ ನಡೀತಾ ಇದೆ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನುವಂಥದ್ದು ಪ್ರಶ್ನೆ ಇದೆ. ನಿನ್ನೆ ಲೆಕ್ಕಾಚಾರಗಳ ಸಮೇತ ಹೌಸಲ್ಲಿ ನೀವು ಸರ್ಕಾರದ ಗಮನ ಸೆಳೆಯುವಂತಹ ಕೆಲಸವನ್ನ ಮಾಡಿದ್ರಿ. ಇವರು 2024 ಡಿಸೆಂಬರು ಈಗ ಯಾವಾಗ ಅಧಿವೇಶನ ನಡೆದಿದೆ, ನಾವು ಅಷ್ಟು ಸೂತ್ರ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರು, ನಂಜುಂಡಪ್ಪ ವರದಿಯನ್ನ ಜಾರಿಗೆ ತರ್ತೀವಿ ಅಂತ ಹೇಳಿದ್ರು. ಯಾವುದು ಆಗ್ತಾ ಇಲ್ಲ ಗೌಡ್ರೆ. ಉತ್ತರ ಕರ್ನಾಟಕದಲ್ಲಿ ಇನ್ನೂ ಕೆಂಪು ಮಣ್ಣು ಹಂಗೆ ಹಾರ್ತಾನೆ ಇದೆ,
ಧೂಳು ಇದ್ದಿದ್ದೇ ಇದೆ, ರಸ್ತೆಗಳು ಸರಿ ಇಲ್ಲ, ಆಸ್ಪತ್ರೆಗಳಿಲ್ಲ, ಶಾಲೆಗಳಿಲ್ಲ. ಯಾವಾಗ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗೋದು? ಯಾವಾಗ ಉತ್ತರ ಕರ್ನಾಟಕದ ಶಾಸಕರೇನಾದರೆ ಇಲ್ಲಿ ಜನಪ್ರತಿನಿಧಿಗಳು ಉತ್ತರ ಕರ್ನಾಟಕದ ಧ್ವನಿ ಆಗಿ ವಿಧಾನಸಭೆಯಲ್ಲಿ ಮಾತಾಡೋದಿಲ್ಲೋ, ಬರೀ ಪಕ್ಷದ ಶಿಸ್ತಿನ ಹೆಸರಿನಿಂದ ಹೈಕಮಾಂಡದ ಅಂಜಿಕೆಯಿಂದ ಏನೇ ಮಾಡಿದ್ರು ಸುಮ್ಮನೆ ಇವರೆಲ್ಲ ಏನು ಕೆಟ್ಟ ಚಾಳಿ ಏನಿದೆ ಅದು ಬಿಟ್ಟ ಮೇಲೆ ಉತ್ತರ ಕನ್ನಡ ಅಭಿವೃದ್ಧಿ ಆಗ್ತದೆ. ಎರಡು ರಾಜ್ಯ ಮಾಡಿದ್ರು ಅಭಿವೃದ್ಧಿ ಮಾಡಬೇಕನ್ನೋಂಥ ಮನಸ್ಸು ಬೇಕು, ಗಟ್ಟಿಯಾಗಿ ಮಾತಾಡಬೇಕು. ಉತ್ತರ ಕರ್ನಾಟಕದ ಜನರಿಗೆ ನಾವು ಉತ್ತರದಾಯಿತ್ವ ಅನ್ನೋಂಥ ಕಲ್ಪನೆ ಇಟ್ಕೊಂಡು ಮಾಡಿದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ತದೆ. ಪ್ರತ್ಯೇಕ ರಾಜ್ಯ ಆದರೆ ನಾವು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆ? ಈಗ ಇದ್ದ ಕಡೆ ಕರ್ನಾಟಕದಲ್ಲೇ ಹೋರಾಟ ಮಾಡಬೇಕು, ಬಡದಾಡಬೇಕು. ನಿನ್ನೆ ಗಾಂಧಿ ಟೋಪಿಗೆ ಹಾಕೊಂಡು ರಾಜು ಕಾಗೆ ಅವರು ನಮ್ಗೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇಕ್ರಿ ಅಂತಿದ್ರು. ಗಾಂಧಿ ಟೊಪ್ಪಿಗೆ ಹಾಕೊಂಡ್ರೆ ದೇಶ ಹಾಳು ಮಾಡೋದಾರೆ. ನೆಹರು ಗೀರು ಇಂಥವ್ರೆ ಹಾಳು ಮಾಡಿದ್ದು. ಮತ್ತು ಟೊಪ್ಪಿಗೆ ಹಾಕೊಂಡ್ರೆ ಮತ್ತೆ ಟೊಪ್ಪಿಗೆ ಹಾಕ್ತಾರೆ ಅವರು. ನೋಡ್ರೆ, ವಾಪಸ್ ಬಿಜೆಪಿಗೆ ಬರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರೋರು ನೀವು. ಬಿಜೆಪಿಯನ್ನ ರಾಜ್ಯದಲ್ಲಿ ಕಟ್ಟಿ ಬೆಳೆಸಿದ್ದು ಯಡಿಯೂರಪ್ಪ ಅವರು ಅನ್ನುವಂತಹ ಮಾತುಗಳನ್ನ ಕಾರ್ಯಕರ್ತರು ಹೇಳ್ತಾ ಇರ್ತಾರೆ. ಇದೇ ರೀತಿಯ ಮಾತುಗಳು ಮುಂದುವರೆದ್ರೆ ಗೌಡ್ರ ಭವಿಷ್ಯ ಬಿಜೆಪಿಯಲ್ಲಿ ಗಟ್ಟಿಯಾಗಿರುತ್ತಾ? ನೋಡ್ರಿ, ಅದು ಗಟ್ಟಿಯಾಗಿರ್ತೈತೋ ಬಿಡ್ತೈತೋ ನನಗೆ ಗೊತ್ತಿಲ್ಲ. ನನ್ನ ಸಿದ್ಧಾಂತದಿಂದ ನಾನು ಹೊರಗೆ ಬರೋದಿಲ್ಲ. ಯಡಿಯೂರಪ್ಪ ಬರೀ ಪಕ್ಷ ಕಟ್ಟ್ಯಾರ, ಸೈಕಲ್ ಹೊಡೆದಾರ ಅಂತ ಹೇಳ್ತಾರೆ. ಸೈಕಲ್ ಹೊಡೆದವ್ರು ಹೆಲಿಕಾಪ್ಟರ್ ತೊಗೊಂಡು ಅಡ್ಡಾಡ್ತಾರಲ್ಲ. ಅದರಿಂದ ಪಕ್ಷದಿಂದ ಅಲ್ಲ, 4 ಸಲ ಮುಖ್ಯಮಂತ್ರಿ ಮಾಡ್ತಲ್ಲ ಪಕ್ಷ. ರಾಜ್ಯ ಅಧ್ಯಕ್ಷ ಮಾಡ್ತು, ವಿರೋಧ ಪಕ್ಷ ನಾಯಕ ಮಾಡ್ತು, ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರ್ ಮಾಡ್ತು, ಲೋಕಸಭಾ ಸದಸ್ಯರು ಮಾಡ್ತು, ಅವ್ರ ಮಗನ ಲೋಕಸಭಾ ಸದಸ್ಯ ಮಾಡೋದು, ಅವ್ರ ಇನ್ನೊಬ್ಬ ಮಗನ MLA ಮಾಡ್ತು, ಅವ್ರ ಮಗನ ರಾಜ್ಯ ಅಧ್ಯಕ್ಷ ಮಾಡಿದ್ರು. ಏನೆಲ್ಲ ಆ ಕುಟುಂಬಕ್ಕೆ ಏನು ಗುತ್ತಿಗೆ ಇದೆ? ಅದೇ ಹೇಳ್ತಾರೆ, ಬರೀ ಹಳ್ಳಿ ಮೆಳ್ಳಿ ನಮ್ಮ ಅಪ್ಪ ನಮ್ಮ ಪೂಜ್ಯ ತಂದೆ ಸೈಕಲ್ ಹೊಡೆದು ಕಟ್ಟ್ಯಾರ. ಸೈಕಲ್ ಎಲ್ಲರೂ ಸೈಕಲೇ ಹೊಡೆದಾರ. ಏನು ಅವಾಗೇನು ಯಡಿಯೂರಪ್ಪ ಮನೆಗೇನು ಭಾಳ ದೊಡ್ಡ ದೊಡ್ಡ ಕಾರ್ ಇದ್ವ, ಅಥವಾ ಬೇರೆಯವ್ರ ಮನೆಗೆ ಕಾರ್ ಇದ್ವ? ಮತ್ತೂ ಅದೇ ಹೇಳ್ತೀರಿ, ಪಕ್ಷ ಕಟ್ಟಾರ, ದಕ್ಷಿಣ ಭಾರತದಲ್ಲಿ ಅವರೇ ಕಟ್ಟಾರ. ಇದು ಎಷ್ಟು ದಿವಸ ಹೇಳೋರು ನೀವು? ಅಂದ್ರೆ ಈಗ ಬಸನಗೌಡರು ಬಿಜೆಪಿ ಬರೋದಾದ್ರೆ ಇವ್ರು ಯಾರ್ದು ಹಸ್ತಕ್ಷೇಪ ಇರಬಾರ್ದು ಪಾರ್ಟಿಯಲ್ಲಿ ಅನ್ನುವಂತ ಸಂದೇಶವಾ ನಿಮ್ದು? ಹಸ್ತಕ್ಷೇಪ ನೋಡ್ರಿ, ಆ ಕುಟುಂಬ ಹಸ್ತಕ್ಷೇಪಕ್ಕೆ ನಮ್ಮದು ಒಪ್ಪಿಗೆ ಇಲ್ಲ. ನಾವೆಲ್ಲ ಇದು ಕಾರ್ಯಕರ್ತರ ಪಕ್ಷ ಆಗಬೇಕು, ಎಲ್ಲರೂ ಕೂಡಿ ಪಕ್ಷ ನಡೆಸಬೇಕು, ಒಂದು ಕುಟುಂಬ ನಡೆಸೋದಲ್ಲ. ಗೌಡ್ರೆ, ಕಾರ್ಯಕ್ರಮದ ಕೊನೆ ಭಾಗದಲ್ಲಿದ್ದೀವಿ. ಇನ್ನೊಂದು 2 ಪ್ರಶ್ನೆ ಕೇಳಿ ಚುಟುಕಾದ ಉತ್ತರವನ್ನ ಬಯಸಿ ನಿಮ್ಮಿಂದ ಕಾರ್ಯಕ್ರಮ ಮುಗಿಸ್ಬಿಡ್ತೀನಿ. ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಈಗ ಸದ್ಯಕ್ಕೆ ಅಧಿವೇಶನ ನಡೀತಾ ಇದೆ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನುವಂಥದ್ದು ಪ್ರಶ್ನೆ ಇದೆ. ನಿನ್ನೆ ಲೆಕ್ಕಾಚಾರಗಳ ಸಮೇತ ಹೌಸಲ್ಲಿ ನೀವು ಸರ್ಕಾರದ ಗಮನ ಸೆಳೆಯುವಂತಹ ಕೆಲಸವನ್ನ ಮಾಡಿದ್ರಿ. ಇವರು 2024 ಡಿಸೆಂಬರು ಈಗ ಯಾವಾಗ ಅಧಿವೇಶನ ನಡೆದಿದೆ, ನಾವು ಅಷ್ಟು ಸೂತ್ರ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರು, ನಂಜುಂಡಪ್ಪ ವರದಿಯನ್ನ ಜಾರಿಗೆ ತರ್ತೀವಿ ಅಂತ ಹೇಳಿದ್ರು. ಯಾವುದು ಆಗ್ತಾ ಇಲ್ಲ ಗೌಡ್ರೆ. ಉತ್ತರ ಕರ್ನಾಟಕದಲ್ಲಿ ಇನ್ನೂ ಕೆಂಪು ಮಣ್ಣು ಹಂಗೆ ಹಾರ್ತಾನೆ ಇದೆ, ಧೂಳು ಇದ್ದಿದ್ದೇ ಇದೆ, ರಸ್ತೆಗಳು ಸರಿ ಇಲ್ಲ, ಆಸ್ಪತ್ರೆಗಳಿಲ್ಲ, ಶಾಲೆಗಳಿಲ್ಲ. ಯಾವಾಗ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗೋದು? ಯಾವಾಗ ಉತ್ತರ ಕರ್ನಾಟಕದ ಶಾಸಕರೇನಾದರೆ ಇಲ್ಲಿ ಜನಪ್ರತಿನಿಧಿಗಳು ಉತ್ತರ ಕರ್ನಾಟಕದ ಧ್ವನಿ ಆಗಿ ವಿಧಾನಸಭೆಯಲ್ಲಿ ಮಾತಾಡೋದಿಲ್ಲೋ, ಬರೀ ಪಕ್ಷದ ಶಿಸ್ತಿನ ಹೆಸರಿನಿಂದ ಹೈಕಮಾಂಡದ ಅಂಜಿಕೆಯಿಂದ ಏನೇ ಮಾಡಿದ್ರು ಸುಮ್ಮನೆ